ಅಥವಾ ಎಷ್ಟೋ ಸರಿ ನೀವು ಹಳ್ಳಿನಲ್ಲಿ ಕೇಳಿರ್ಬೋದು, ಹ್ಮ್. ಆ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಕುಂತಿರ್ತಾರೆ. ಹೌದು. ಅವ್ರೋಗಿ ಏನ್ ಹೇಳ್ತಾರಪ್ಪ ಅಂದ್ರೆ ಈ ಸರ ಎಷ್ಟಾಗತ್ತಪ್ಪ ಅಂತ. ಅವ್ರೊಂದು 60,000 ರೂಪಾಯಿ ಆಗುತ್ತೆ ಅಥವಾ 1 ಲಕ್ಷ ಆಗುತ್ತೆ ಅಂತ ಹೇಳ್ತಾರೆ. ಅವ್ರು ಹೇಳಿದ್ರೆ 1 ಲಕ್ಷ ಕೊಡಲ್ಲ, ನಾನು 80,000 ಕೊಡ್ತೀನಿ. ಹೌದು. ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. ಅವನು ಎಲ್ಲಿಂದ ತರಕಾಗತ್ತೆ 20,000 ರೂಪಾಯಿ ಅಷ್ಟು. ಅವನೇನ್ ಮಾಡ್ತಾನಪ್ಪ ಅಂತಂದ್ರೆ ಆ 92% ಚಿನ್ನದ ಬದಲಾವಣೆಗೆ ಹ್ಮ್. 85% ಕೊಡ್ತಾನೆ, 88% ಕೊಡ್ತಾನೆ, 80% ಚಿನ್ನ ಹಾಕ್ತಾನೆ, ಮಿಕ್ಕಿದ್ದೆಲ್ಲ ಇತರ ಲೋಹ ಹಾಕ್ತಾ ಹೋಗ್ತಾನೆ. ಸೊ ಹಂಗಿದ್ರೆ ಗ್ರಾಹಕರಿಗೆ ಮೋಸ ಆಗ್ತಿದೆ. ಖಂಡಿತವಾಗ್ಲೂ ಮೋಸ ಆಗ್ತಾ ಇತ್ತು. ಇದನ್ನ ಪರಿಗಣಿಸಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಈ ಹಾಲ್ ಮಾರ್ಕ್ ಅನ್ನೋ ಕಾನ್ಸೆಪ್ಟ್ ಬಂತು. ಈ ಹಾಲ್ ಮಾರ್ಕ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಸರ್ಕಾರದಿಂದ ನಿಗದಿತ ಒಂದು ಸಂಸ್ಥೆ ಇರುತ್ತೆ. ಆ ಸಂಸ್ಥೆ ಯಾವುದೋ ಒಂದು ಸಂಸ್ಥೆಗೆ ಅವರು ಏನು ಮ್ಯಾನುಫ್ಯಾಕ್ಚರ್ಸ್ ಬೇರೆ ಇರ್ತಾರೆ, ಟ್ರೇಡರ್ಸ್ ಬೇರೆ ಇರ್ತಾರೆ. ಈ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡಿರೋರು ಏನ್ ಮಾಡ್ತಾರೆ, ಟ್ರೇಡರ್ಸ್ ಹತ್ರ ಹೋಗಿ ತೋರಿಸ್ತಾರೆ, ನೋಡಿ ನಾನು ಇಷ್ಟೆಲ್ಲ ಸರಗಳು ತಂದಿದ್ದೀನಿ, ನಿಮ್ಗೆ ಒಪ್ಪಿಗೆ ಇದೆಯಾ ಅಂತ. ಅವರೊಬ್ಬರ ನಡುವೆ ಒಂದು ಒಪ್ಪಿಗೆ ಆಗುತ್ತೆ, ನಾನು ಇಷ್ಟು ಸರ ತೆಗೆದುಕೊಳ್ತೀನಿ, ಇಷ್ಟು ಬಳೆ ತೆಗೆದುಕೊಳ್ತೀನಿ, ಇಷ್ಟು ತಾಳಿ ತೆಗೆದುಕೊಳ್ತೀನಿ ಅಂತ. ಆ ಮ್ಯಾನುಫ್ಯಾಕ್ಚರ್ ಏನ್ ಮಾಡ್ತಾನೆ, ಅವನ ಜವಾಬ್ದಾರಿ ಅದು ತೆಗೆದುಕೊಂಡು ಹೋಗಿ ಈ ಒಂದು ಹಾಲ್ಮಾರ್ಕ್ ಸಂಸ್ಥೆಗೆ ಕೊಡ್ತಾನೆ. ಈ ಹಾಲ್ಮಾರ್ಕ್ ಸಂಸ್ಥೆಯವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅದನ್ನ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿ ಅದರಲ್ಲಿ 92.7 ಇದೆಯಾ, 92 ಇದೆಯಾ, 90 ಇದೆಯಾ, ಅದೆಷ್ಟಿದ್ರೆ ಅಷ್ಟು. ಬಟ್ ಹಾಲ್ ಮಾರ್ಕ್ ಕೊಡಬೇಕು ಅಂತಂದ್ರೆ 92.7 ಇರ್ತದೆ. ಆ ಮಾರ್ಕ್ ಅನ್ನ ಮಾಡಿ ಆಮೇಲೆ ಇದು ಯಾವ ಸಂಸ್ಥೆಯವರಿಗೆ ಮಾರಿದ್ರು ಅಂತ ಕೂಡ ಅದರಲ್ಲಿ ಕೋಡ್ ಇರುತ್ತೆ. ಸೊ ಹಾಗಾಗಿ ನಾನು ಒಂದು ನಿಗದಿತ ಒಂದು ಎಕ್ಸ್ ಕಂಪನಿ ಅಥವಾ ಎಕ್ಸ್ ಜ್ಯುವೆಲರ್ ಹತ್ರ ಹೋಗಿ ತೆಗೆದುಕೊಳ್ತೀನಿ ಅಂತಂದ್ರೆ ಈ ಹಾಲ್ ಮಾರ್ಕ್ ಅವನ್ ಏನ್ ಮಾಡ್ತಾನೆ, ಆ ಜ್ಯುವೆಲರ್ಗೋಸ್ಕರ ಹಾಲ್ ಮಾರ್ಕ್ ಮಾಡ್ತಾನೆ. ಸೊ ನಿಮಗೆ ನಾವು ಎಲ್ಲಾದ್ರೂ ಹೋಗಿ ಅದು ಹಾಲ್ ಮಾರ್ಕ್ ನೋಡಿದ್ರೆ ಇದು ಯಾವ ಸಂಸ್ಥೆಯಿಂದ ಯಾವ ಕಂಪನಿಯಿಂದ ತೆಗೆದುಕೊಂಡಿದ್ದೀವಿ ಅಂತ ನಮಗೆ ಗೊತ್ತಾಗುತ್ತೆ ಮತ್ತು ಅದರ ಪ್ಯೂರಿಟಿ ಎಷ್ಟು ಅಂತ ಗೊತ್ತಾಗುತ್ತೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಾವೇನ್ ಹೇಳ್ತಾ ಇದೀವಿ ಎಲ್ಲರಿಗೂ ಏನಪ್ಪಾ ಅಂತಂದ್ರೆ ಹಾಲ್ ಮಾರ್ಕ್ ಇರುವಂತಹ ಚಿನ್ನವನ್ನೇ ತೆಗೆದುಕೊಳ್ಳಿ. ಹಾಲ್ ಮಾರ್ಕ್ ಇಲ್ಲ ಅಂತಂದ್ರೆ ಅದರಲ್ಲಿ ಎಷ್ಟು % ನೀವು ಚಿನ್ನ ಇದೆಯೋ ಗೊತ್ತಿಲ್ಲ, ನೀವು ಬೇರೆ ಲೋಹಕ್ಕೆ ಚಿನ್ನದ ಬೆಲೆ ಕೊಟ್ಟು ತೆಗೆದುಕೊಳ್ತಾ ಇದ್ದೀರಾ, ನೀವು ಮೋಸ ಆಗ್ತೀರಾ ಅಂತ ನಾವು ಹೇಳ್ತಾ ಇರೋದು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಜನಗಳಿಗೆ ಅದ್ರ ಬಗ್ಗೆ ಸ್ವಲ್ಪ ಕಲ್ಪನೆ ಮೂಡಿದೆ. ಅವರು ಹಾಲ್ ಮಾರ್ಕ್ ನ ಇನ್ಸಿಸ್ಟ್ ಮಾಡ್ತಾರೆ. ಹಾಲ್ ಮಾರ್ಕ್ ಅಲ್ಲಿ ನೀವು ಹೇಳ್ಬೋದು, ಸರ್ ಹಾಲ್ ಮಾರ್ಕ್ ಇದ್ದ ತಕ್ಷಣ ಮೋಸ ಆಗದೆ ಇರೋದಕ್ಕೆ ಸಾಧ್ಯ ಇಲ್ವಾ? ಆಗ್ಬೋದು. ಆದ್ರೆ ನಾಳೆ ನನಗೇನಾದ್ರೂ ಅದು ಸಮಸ್ಯೆ ಆಯ್ತು ಅಂತಂದ್ರೆ ಅಲ್ಲಿ 92.7 ಇದ್ದು ಅದನ್ನ ಕರಗಿಸಿದಾಗ ಅಷ್ಟು ಚಿನ್ನ ಬರ್ಲಿಲ್ಲ ಅಂತಂದ್ರೆ ನಾನು ನ್ಯಾಯಾಲಯಕ್ಕೆ ಹೋಗ್ಬೋದು. ಅವಾಗ ಯಾರು ನನಗೆ ಆಭರಣ ಮಾರಿರ್ತಾರೆ ಮತ್ತು ಅದನ್ನ ಹಾಲ್ ಮಾರ್ಕ್ ಮಾಡಿರ್ತಾರೆ ಇಬ್ಬರಿಗೂ ಶಿಕ್ಷೆ ಆಗುತ್ತೆ. ಸೊ ರಿಸ್ಕ್ ಇರುತ್ತೆ ಅವರಿಗೆ, ನನಗೆ ಪ್ರೊಟೆಕ್ಷನ್ ಇರುತ್ತೆ ಆಸ್ ಅ ಕನ್ಸ್ಯೂಮರ್. ಹಾಗಾಗಿ ಹಾಲ್ ಮಾರ್ಕ್ ಇರೋದು ಪರ್ಚೇಸ್ ಮಾಡಿದ್ರೆ ಮೋಸ ಆಗೋದು ತುಂಬಾ ಕಡಿಮೆ ಅಂತಾನೆ ಹೇಳ್ಬೋದು. ತುಂಬಾ ಕಡಿಮೆ ಇಲ್ಲ, ನಿಮಗೆ ಮೋಸ ಆಗೋದಕ್ಕೆ ಸಾಧ್ಯ ಇಲ್ಲ. ಇಲ್ಲ. ಹಾಲ್ ಮಾರ್ಕ್ ಈಗ ನಮ್ಮ ದೇಶದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ 22 ಕ್ಯಾರೆಟ್ ಚಿನ್ನವನ್ನು ನಾವು ಬಳಸ್ತೀವಿ ಆಭರಣಗಳಿಗೆ. ಬಟ್ ವಿದೇಶಗಳಲ್ಲಿ ಏನಪ್ಪಾ ಅಂತಂದ್ರೆ ಆ ಚಿನ್ನದ ವ್ಯಾಮೋಹ ಕಡಿಮೆ, ಅವರು ಡೈಮಂಡ್ ರಿಂಗ್ಸ್ ಆ ತರದ ಕೆಲವು ಬಹಳ ಕಡಿಮೆ ಉಪಯೋಗ ಮಾಡ್ತಾರೆ ಮತ್ತು ಅವರಲ್ಲಿ 18 ಕ್ಯಾರೆಟ್ ತಗೋತಾರೆ. ಸೊ ಹಾಗಾಗಿ ಹಾಲ್ ಮಾರ್ಕ್ ಅಂದ ತಕ್ಷಣ ಏನಪ್ಪಾ ಅಂತಂದ್ರೆ ಅದು ಯಾವ ಪರ್ಸೆಂಟೇಜ್ ಅನ್ನೋದನ್ನ ನಮೂದಿಸಿರ್ತಾರೆ ಅಲ್ಲಿ. ಸೊ ಅದನ್ನ ನಾವು ನೋಡ್ಬೋದು, ನಮಗೆ ಬರೀ ಕಣ್ಣಲ್ಲಿ ಕೆಲವು ಸಲ ಕಾಣಲ್ಲ, ಬೂತ್ ಕನ್ನಡಿನಲ್ಲಿ ಅದೆಲ್ಲ ಇಟ್ಕೊಂಡು ಅದ್ರಲ್ಲಿ ಕ್ಲಿಯರ್ ಆಗಿರ್ತದೆ. ಅದನ್ನ ನಾವು ಟ್ಯಾಗ್ ಅಂತ ಇರ್ತದೆ, ಆ ಟ್ಯಾಗ್ ನ ನಾವು ಸ್ಕ್ಯಾನ್ ಮಾಡಿದ್ರು ಕೂಡ ಕಂಪ್ಯೂಟರ್ ಅಲ್ಲಿ ಅದು ನಾವು ಬರ್ತಾ ಹೋಗುತ್ತೆ. ಈಗ 18 ಕ್ಯಾರೆಟ್ ಗೋಲ್ಡ್ಗೂ ಹಾಲ್ ಮಾರ್ಕ್ ಇರುತ್ತೆ ಸರ್? ಇರುತ್ತೆ, ಬಟ್ ಅದರಲ್ಲಿ ಅವ್ರು 18 ಕ್ಯಾರೆಟ್ ಅಂತ ನಮೂದು ಮಾಡಿರ್ತಾರೆ. ಹಾಗಾಗಿ ನೋಡಿ, ಚಿನ್ನದ ಬೆಲೆ ನಾವು ಈಗ ಉದಾಹರಣೆಗೆ ಅಲ್ಲಿ 2-3 ಬೆಲೆ ಆಗಿರುತ್ತೆ. ಈಗ ನೀವು ಪೇಪರ್ ಅಲ್ಲಿ ನೋಡಿದ್ರು ಕೂಡ ಹೇಳ್ತಾ ಇರ್ತಾರೆ, ಚಿನ್ನದ ಬೆಲೆ 12,000, ಆಭರಣದ ಬೆಲೆ 10,000 ಅಂತ. ಯಾಕೆ ಅಂತಂದ್ರೆ ಆ ಒಂದು ಪ್ಯೂರಿಟಿ ಕಡಿಮೆ ಆಗಿರುತ್ತಲ್ಲ 8%, ಅದಕ್ಕೋಸ್ಕರ ಅವ್ರು ಕಡಿಮೆ ಮಾಡಿರ್ತಾರೆ. ಸೊ ಹಾಗಾಗಿ ಅವ್ರೇನು ನಮಗೇನು ಹೆಲ್ಪ್ ಮಾಡ್ತಾ ಇಲ್ಲ, ಅವ್ರು ಕಡಿಮೆ ಮಾಡಿ ಅಲ್ಲಿ ಚಿನ್ನದ ಬದಲಾಗಿ ಬೇರೆ ತಾಮ್ರ ಅದನ್ನ ಯೂಸ್ ಮಾಡಿರ್ತಾರೆ, ರಾಗಿ ಯೂಸ್ ಮಾಡಿರ್ತಾರೆ. ಹಾಗಾಗಿ ಅದನ್ನ 1,500 ರೂಪಾಯಿ ಕಡಿಮೆ ಇರ್ತದೆ. ಅದೇ ಈಗ 24 ಕ್ಯಾರೆಟ್ ಗೋಲ್ಡ್, 22, 18 ಈ ಮೂರಕ್ಕೂ ಏನ್ ವ್ಯತ್ಯಾಸ ಅಂತ? 24 ಕ್ಯಾರೆಟ್ ಅಂತಂದ್ರೆ ಪ್ಯೂರೆಸ್ಟ್ ಗೋಲ್ಡ್, ಅದು 99.99% ಗೋಲ್ಡ್ ಇರುತ್ತೆ. 22 ಕ್ಯಾರೆಟ್ ಅಂತಂದ್ರೆ ಅದು 22 ಕ್ಯಾರೆಟ್ಸ್ ಮಾತ್ರ ಇರುತ್ತೆ. ಅಂದ್ರೆ ಅದರಲ್ಲಿ ಒಂದು 8% ಅಷ್ಟು ಚಿನ್ನದ ಬೆಲೆ ಕಡಿಮೆ ಇರುತ್ತೆ. 18 ಕ್ಯಾರೆಟ್ ಅಂತಂದ್ರೆ ಮತ್ತು ಚಿನ್ನದ ಅಂಶ ಕಡಿಮೆ ಇರುತ್ತೆ. ಸೊ ಚಿನ್ನದ ಅಂಶ ಕಡಿಮೆ ಯಾಕಾಗತ್ತಪ್ಪ ಅಂತಂದ್ರೆ ಬೇರೆ ಲೋಹಗಳನ್ನ ಸೇರಿಸಿದಾಗ ಮಾತ್ರ ಅದು ಗಟ್ಟಿ ಆಗ್ತಾ ಹೋಗುತ್ತೆ, ಇಲ್ಲಾಂದ್ರೆ ಬಹಳ ಮೆತ್ತಗಾಗ್ಬಿಡುತ್ತೆ. ಚಿನ್ನ ಆಸ್ ಇಟ್ ಈಸ್ ನೀವು ಮಾಡಿದ್ರೆ ಸಾಫ್ಟ್ ಆಗಿರುತ್ತೆ, ಮುರಿಬಹುದು, ಬಗ್ಗಿಸ್ಬೋದು. ಬೇರೆ ಲೋಹಗಳನ್ನು ಸೇರಿದಾಗ ಅದು ಆಗೋದಿಲ್ಲ. ಉದಾಹರಣೆಗೆ ನಮ್ಮಲ್ಲಿ ಕೆಲವರು ಮಹಿಳೆಯರು ಈ ಚಿನ್ನದ ಬೊಟ್ಟುಗಳು ಅಂತ ಮಾಡ್ತಾರೆ, ಅದ್ರ ಜೊತೆ ಮಣಿಗಳನ್ನಂತೆಲ್ಲ ಹಾಕ್ತಾರೆ, ಹವಳಗಳನ್ನ ಹಾಕ್ತಾರೆ, ಆ ಒಂದು ಕಡ್ಡಿನ ಹಾಕ್ತಾರೆ, ಕಡ್ಡಿಗೆ ಅದನ್ನೆಲ್ಲ ಪೋಣಿಸ್ತಾ ಹೋಗ್ತಾರೆ. ಆ ಕಡ್ಡಿ ಚಿನ್ನದಿರೋದಿಲ್ಲ,
22 ಕ್ಯಾರೆಟ್ ಇರೋದಿಲ್ಲ. ಚಿನ್ನ ಅಂತ ಹೇಳ್ತಾರೆ, ಬಟ್ ಗಟ್ಟಿ ಬೇಕಾಗಿರೋದಕ್ಕೆ ಅದ್ರಲ್ಲಿ 50% ಚಿನ್ನ ಇರುತ್ತೆ ಅಥವಾ 60% ಚಿನ್ನ ಇರುತ್ತೆ. ಕೆಲವರು ನಮ್ಗೆ ಚಿನ್ನದ್ದೇ ಬೇಡ, ಬರೀ ತಾಮ್ರದ ಕಡ್ಡಿಗೆ ಅದನ್ನ ಹಾಕೊಡಿ ಅಂತ ಹೇಳ್ತಾರೆ. ಸೊ ಗಟ್ಟಿ ಬೇಕು ಅಂತಂದ್ರೆ ನೀವು ಬೇರೆ ಲೋಹನ ಬೆರೆಸಲೇಬೇಕು, ಅವಾಗ ಅದು ಕ್ಯಾರೆಟ್ ಅಲ್ಲಿ ಅದನ್ನ ಮಾಪನ ಮಾಡ್ತಾ ಹೋಗ್ತಾರೆ. ಸೊ ಪ್ಯೂರ್ ಕ್ಯಾರೆಟ್ ಅಂತಂದ್ರೆ ಪ್ಯೂರ್ ಗೋಲ್ಡ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಬೆಸ್ಟ್ ಅಂತ. ಈ ಆಭರಣ ಎಲ್ಲ 22, 18 ಅಲ್ಲೇ ಆಗೋದು. ನಮ್ಮಲ್ಲಿ ನಾವು 18 ನಾವು ಬಳಸೋದಿಲ್ಲ. ಹಾ. ನಮ್ಮ ದೇಶದಲ್ಲೆಲ್ಲ 22 22 ಕ್ಯಾರೆಟ್ ನಾವು ಬಳಸೋದು. ವಿದೇಶಗಳಲ್ಲಿ 18 ಕ್ಯಾರೆಟ್ ಚಾಲ್ತಿ ಇದೆ. ಸೊ ನೀವು ನಾವು ಹೂಡಿಕೆ ಮಾಡಿ ಅಂತಂದ್ರೆ ಚಿನ್ನದ ಬಿಸ್ಕೆಟ್ ಅಲ್ಲಿ ಹೂಡಿಕೆ ಮಾಡಿ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ನೀವು ಅದನ್ನ ಧರಿಸೋದಿಲ್ಲ. ಇವತ್ತು ನೀವು ನಾಳೆ ಯಾವತ್ತೋ ಒಂದು ಲಾಭದ ಉದ್ದೇಶಕ್ಕೆ ನೀವು ಚಿನ್ನದಲ್ಲಿ ಹೂಡಿಕೆ ಮಾಡ್ತಾ ಇದ್ದೀರಾ. ಹಾಗಾಗಿ ನಾವು ಬಿಸ್ಕೆಟ್ ತಗೊಳ್ಳಿ, ಅದನ್ನ 99.9 ಪ್ಯೂರಿಟಿ 24 ಕ್ಯಾರೆಟ್. ಸೊ ಅದ್ರ ಬೆಲೆ ಜಾಸ್ತಿ ಆದಾಗ ನೀವು ಕೊಟ್ಟಾಗ ಏನಾಗುತ್ತೆ, ಅದರಲ್ಲಿ ನೀವು ಅವ್ರೇನು ಕಡಿಮೆ ಮಾಡೋದಿಲ್ಲ. ಆದ್ರೆ ಆಭರಣ ಅಂತ ಬಂದಾಗ ಏನಾಗುತ್ತಪ್ಪ ಅಂತಂದ್ರೆ, ನೀವು ತೆಗೆದುಕೊಳ್ಬೇಕಾದ್ರೂ ವೇಸ್ಟೇಜ್ ಅಂತ ಕೊಟ್ಟಿರ್ತೀರಾ, ಮೇಕಿಂಗ್ ಚಾರ್ಜಸ್ ಅಂತ ಕೊಟ್ಟಿರ್ತೀರಾ, ಅದು ಸುಮಾರು 20-25% ಆಗ್ಬಿಟ್ಟಿರ್ತದೆ ನಿಮಗೆ ಗೊತ್ತಿಲ್ದಂಗೆ. ಕೆಲವು ವಸ್ತುಗಳ ಮೇಲೆ 10% ಇರ್ಬೋದು. ಬಟ್ ಅವರು ಲಾಭ ಮಾಡ್ಬೇಕಲ್ವಾ, ಈ ಚಿನ್ನದ ವರ್ತಕರು ಲಾಭ ಮಾಡ್ಬೇಕಲ್ವಾ. ಹಾಗಾಗಿ ಆನ್ ಅನ್ ಅವರೇಜ್, ಯಾಕೆಂದ್ರೆ ಚಿನ್ನದ ಬೆಲೆ ಫಿಕ್ಸ್ ಇರುತ್ತೆ, ಅದ್ರಲ್ಲಿ ಅವ್ರು ಲಾಭ ಮಾಡಕ್ ಆಗೋದಿಲ್ಲ. ಅವ್ರು ಲಾಭ ಮಾಡೋದೆಲ್ಲ ಎಲ್ಲಪ್ಪ ಅಂತಂದ್ರೆ ಈ ಒಂದು ಮೇಕಿಂಗ್ ಚಾರ್ಜಸ್, ವೇಸ್ಟೇಜ್ ಇದರಲ್ಲೇ ಮಾಡೋದು, ವ್ಯಾಲ್ಯೂ ಎಡಿಷನ್ ಅಂತ ಮಾಡ್ತಾರೆ. ಅದು ಸುಮಾರು 20-25%, ಕೆಲವು ಒಂದು ಪರ್ಟಿಕ್ಯುಲರ್ ಆಭರಣಗಳಿಗೆ 30-35% ಕೂಡ ಆಗುತ್ತೆ. ಹಾಗಾಗಿ ನೀವು ತೆಗೆದುಕೊಳ್ಬೇಕಾದ್ರೆ ಬಹಳ ಹುಷಾರಾಗಿರ್ಬೇಕು. ನೀವು ಬೆಲೆ ಯಾವ್ದು ಕೊಡ್ತಾ ಇದ್ದೀರಾ, ಎಷ್ಟು ಕೊಡ್ತಾ ಇದ್ದೀರಾ, ಮತ್ತು ಎಷ್ಟು ಲಾಭವನ್ನ ವರ್ತಕರಿಗೆ ಕೊಡ್ತಾ ಇದ್ದೀರಾ ಅಂತ ನೀವು ಈ ಮೂಲಕ ನೀವು ತಿಳಿದುಕೊಳ್ಬಹುದು. ಆಮೇಲೆ ಈಗ ನಾವು ಭಾರತದಲ್ಲಿ ಜಾಸ್ತಿ ಅಂದ್ರೆ ಪ್ರತಿಯೊಂದು ಹಬ್ಬಕ್ಕಾಗಿರ್ಲಿ, ಮದುವೆ, ಯಾವುದೋ ಶುಭ ಸಮಾರಂಭಕ್ಕಾಗ್ಲಿ ಚಿನ್ನ ಖರೀದಿಸ್ತೀವಿ. ಅದರಲ್ಲೂ ಈ ಅಕ್ಷಯ ತೃತೀಯ ಆಮೇಲೆ ದೀಪಾವಳಿ ಸಂದರ್ಭದಲ್ಲಂತೂ ಚಿನ್ನ ತಗೋತೀವಿ. ಆ ಟೈಮಲ್ಲೇ ರೇಟ್ ಜಾಸ್ತಿ ಆಗತ್ತೆ ಅಂತ ಕೆಲವರ ವಿಚಾರಗಳು, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ನೋಡಿ, ಯಾವುದೇ ವಸ್ತುಗಳಾಗ್ಲಿ ಬೇಡಿಕೆ ಜಾಸ್ತಿ ಆದಾಗ ಅದರ ಬೆಲೆ ಜಾಸ್ತಿ ಆಗ್ಲೇಬೇಕು, ಅದ್ರಲ್ಲೇನು ಅನುಮಾನ ಇಲ್ಲ. ಸೊ ನಮ್ದು ಈ ಮದುವೆ ಮುಂಜಿಗಳು ಅದೆಲ್ಲ ಒಂದು ಶುಭ ಏನ್ ಹೇಳ್ತೀವಿ, ಡೇಟ್ಸ್ ಅಂತ ಹೇಳ್ತೀವಿ, ಮುಹೂರ್ತಗಳು ಅಂತ ಹೇಳ್ತೀವಿ. ಅದು ಏನಾಗುತ್ತಪ್ಪ ಅಂತಂದ್ರೆ ಈ ಫೆಬ್ರವರಿ ಮಾರ್ಚ್ ಇಂದ ಏಪ್ರಿಲ್ ಮೇ ವರೆಗೂ ಬರುತ್ತೆ. ನಂತರ ಮತ್ತೆ ಆಗಸ್ಟ್ ಸೆಪ್ಟೆಂಬರ್ ಇಂದ ನವೆಂಬರ್ ವರೆಗೂ, ಕಾರ್ತಿಕ್ ಮಾಸದವರೆಗೂ ಬರ್ತಾ ಹೋಗುತ್ತೆ. ಮಧ್ಯದಲ್ಲಿ ಗ್ಯಾಪ್ ಆಗ್ತಾ ಹೋಗುತ್ತೆ. ಅದ್ರ ಮಧ್ಯದಲ್ಲಿ ಅಕ್ಷಯ ತೃತೀಯ ಅಂತ ಇರ್ಬೋದು, ದಾಂತೇರಸ್ ಅಂತ ಇರ್ಬೋದು, ದೀಪಾವಳಿ ಇರ್ಬೋದು. ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಹಿಂದಿನ ದಿನಗಳಿಂದನೂ ಏನಪ್ಪಾ ಅಂತಂದ್ರೆ, ನೋಡಿ, ಈ ಹಿಂದಿನ ದಿನಗಳಲ್ಲಿ ಈ ಅಭದ್ರತೆ ಅನ್ನೋದು ಜಾಸ್ತಿ ಇದ್ದಿಲ್ಲ. ಹೆಂಗಾದ್ರೂ ಬದುಕ್ಬಿಡ್ತೀವಿ, ಊಟಕ್ಕೇನು ತೊಂದರೆ ಇಲ್ಲ, ಆರಾಮಾಗಿರ್ತೀವಿ ಅಂತ. ಆದ್ರೆ ನಮ್ಮ ಪೂರ್ವಿಕರು ಏನ್ ಮಾಡಿದ್ರಪ್ಪ ಅಂತಂದ್ರೆ, ನಮ್ಮಲ್ಲಿ ಆ ಒಂದು ಉಳಿಸುವ, ಹೂಡಿಕೆ ಮಾಡುವ, ಸೇವಿಂಗ್ಸ್ ಮಾಡುವ ಒಂದು ಗುಣ ಬರಬೇಕು ಅಂತ ಏನ್ ಮಾಡಿದ್ರಪ್ಪ ಅಂತಂದ್ರೆ, ನೋಡಪ್ಪ ದೀಪಾವಳಿ ಆದ್ರೆ ನೀನೊಂದು ಚಿನ್ನ ತೆಗೆದುಕೊಳ್ಬೇಕು ಅನ್ನೋ ಒಂದು ಕಲ್ಪನೆ ನಮ್ಮಲ್ಲಿ ಇಟ್ರು. ಸೊ ನಮಗೇನಪ್ಪಾ ಅಂತಂದ್ರೆ, ಔಟ್ ಆಫ್ ಕಂಪಲ್ಷನ್, ನನಗೆ ಬೇಕೋ ಬೇಡವೋ ಅದೊಂದು ಪದ್ಧತಿ ಇದೆ, ತೆಗೆದುಕೊಂಡು ಇಟ್ಕೊಂಡ್ಬಿಡೋಣ ಅಂತ. ಅದು ತೆಗೆದುಕೊಂಡು ಇಟ್ಟಾಗ ಏನಾಗ್ತದೆ, ಸೇವಿಂಗ್ಸ್ ಆಗ್ತಾ ಇತ್ತು, ಅವ್ರಿಗೊಂದು ಭದ್ರತೆ ಬರ್ತಾ ಇತ್ತು. ಈ ಒಂದು ಕಲ್ಪನೆಯಲ್ಲಿ ಅದೇನಾಗಿದೆ, ಸಂಪ್ರದಾಯ ಆಗಿ ಕೂಡ ಬಂದಿದೆ. ಆ ಸಂಪ್ರದಾಯ ಇವತ್ತದ್ದು ಏನಾಗಿದೆ, ಮಾರ್ಕೆಟಿಂಗ್ ಆಗ್ತಾ ಇದೆ. ದೊಡ್ಡ ದೊಡ್ಡ ವರ್ತಕರಿಂದ ಏನಾಗ್ತಾ ಇದೆಪ್ಪ ಅಂತಂದ್ರೆ, ಅದು ನೀವು ತೆಗೆದುಕೊಳ್ಳೇಬೇಕು, ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಕೆಟ್ಟದಾಗ್ಬಿಡುತ್ತೆ ಅನ್ನೋ ಮಟ್ಟಕ್ಕೆ ಹೇಗಾದ್ರೂ ಮಾಡಿ, ಕಷ್ಟ ಆದ್ರೂ ಮಾಡಿ ನಾವು 1 ಗ್ರಾಮ್ ತೆಗೆದುಕೊಳ್ಬೇಕು ಅನ್ನೋದು ಬಂದ್ಬಿಟ್ಟಿದೆ. ಹಾಗಲ್ಲ, ಚಿನ್ನ ಅನ್ನೋದು ಯಾವತ್ತಿಗೂ ಹೂಡಿಕೆ. ಅದು ನೀವು ತೆಗೆದುಕೊಳ್ಳಂಗಿದ್ರೆ ಆ 24 ಕ್ಯಾರೆಟ್ ತೆಗೆದುಕೊಳ್ಳಿ. ಆಭರಣನೇ ಬೇಕು ಅಂತಿದ್ರೆ ಆಭರಣ ತೆಗೆದುಕೊಳ್ಳಿ. ಈಗ ನಿಮ್ಮ ಮನೆಯಲ್ಲಿ ಒಂದು ಮದುವೆ ಕಾರ್ಯ ಇದೆ, ಗೃಹ ಪ್ರವೇಶ ಇದೆ, ಮುಂಜಿ ಇದೆ, ನಿಶ್ಚಿತಾರ್ಥ ಇದೆ, ಅದಕ್ಕೊಂದು ಉಂಗುರ ಬೇಕು, ಸರ ಬೇಕು, ಬಳೆ ಬೇಕು, ಖಂಡಿತವಾಗ್ಲೂ ಆಭರಣಗಳನ್ನ ತೆಗೆದುಕೊಳ್ಳಿ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಆದ್ರೆ ಹಾಲ್ ಮಾರ್ಕ್ ಇರುವಂತಹ ಆಭರಣಗಳನ್ನ ನಾವು ತೆಗೆದುಕೊಳ್ಬೇಕು.